ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ ಚಿಕ್ಕಮಗಳೂರು ನಗರದ ವಾರ್ಡ್ ನಂಬರ್ 8 ಜಯನಗರ ಬಡಾವಣೆಯಲ್ಲಿ ಇರತಕ್ಕಂಥ ಬೆನಕ ಬಾರ್ ಅಂಡ್ ರೆಸ್ಟೋರೆಂಟು. ಇವತ್ತು ಬೆಳಗ್ಗೆ ನಾವು ಅಲ್ಲಿಗೆ ಸ್ಥಳ ಪರಿಶೀಲನೆಗೆ ಹೋದಾಗ ಬೆನಕ ಬಾರ್ ಅಂಡ್ ರೆಸ್ಟೋರೆಂಟಲ್ಲಿ ಏನು ಬಾರ್ನ ಮುಂದೆ ನಿಂತು ಕಾರ್ಗಳಿಗೆ, ಆಟೋಗಳಿಗೆ ಸಪ್ಲೈ ಕೊಡ್ತಕ್ಕಂಥದ್ದು, ಅಲ್ಲಿ ಸಪ್ಲೈ ತಗೊಂಡು ಅಲ್ಲಿ ಮದ್ಯಪಾನ ಸೇವಿಸಿ ಅಲ್ಲೇ ಪಕ್ಕದಲ್ಲೇ ಚರಂಡಿಗೆ ಆ ತ್ಯಾಜ್ಯಗಳನ್ನು ಎಸೆದು, ಖಾಲಿ ಬಾಟ್ಲುಗಳನ್ನು ಎಸೆದು, ನೀರು ಬಾಟ್ಲುಗಳನ್ನು ಎಸೆದು, ಪ್ಲಾಸ್ಟಿಕ್ ಗ್ಲಾಸ್ಗಳನ್ನು ಎಸೆದು ಅಲ್ಲಿ ಪೂರ್ತಿ ಗಲೀಜು ಮಾಡಿ ಚರಂಡಿನ ತುಂಬಿಸಿಟ್ಟಿದ್ರು. ಇವತ್ತು ಬೆಳಗ್ಗೆ ನಮ್ಮ ನಗರಸಭೆ ಅಧ್ಯಕ್ಷರು ಮತ್ತು ನಾವು, ಅದರ ಜೊತೆಗೆ ನಮ್ಮ ನಗರಸಭೆಯ ಹೆಲ್ತ್ ಇನ್ಸ್ಪೆಕ್ಟ್ರು ರಂಗಪ್ಪ ಅವರು ಎಲ್ಲರೂ ಕೂಡ ಅಲ್ಲಿ ಸ್ಥಳಕ್ಕೆ ಹೋಗಿ ಆ ಚರಂಡಿಯಲ್ಲಿರ್ತಕ್ಕಂಥ ಅಷ್ಟು ತ್ಯಾಜ್ಯನ ತೆಗೆದು ನಮ್ಮ ಬೆನಕ ಬಾರ್ ಅಂಡ್ ರೆಸ್ಟೋರೆಂಟ್ ಒಳಗಡೆಗೆ ಆಗ್ತಕ್ಕಂಥ ಕೆಲಸ ನಗರಸಭೆ ವತಿಯಿಂದ ಇವತ್ತು ನಾವು ಮಾಡಿದ್ದೀವಿ. ಅದ್ರ ಜೊತೆಗೆ ಬಾರ್ ಅಂಡ್ ರೆಸ್ಟೋರೆಂಟ್ ಓಪನ್ ಮಾಡಿದಾಗ ಬೆಳಗ್ಗೆ ಒಳಗಡೆ ಇರ್ತಕ್ಕಂಥ ಎಲ್ಲ ಪ್ಲಾಸ್ಟಿಕ್ ಲೋಟಗಳು, ಪ್ಲಾಸ್ಟಿಕ್ಗಳು, ಕಂಟೈನರ್ಗಳು ಅಷ್ಟನ್ನು ಕೂಡ ಸೀಸ್ ಮಾಡಿ ಅವರಿಗೆ ವಾರ್ನ್ ಮಾಡಿ 10,000 ರೂಪಾಯಿ ದಂಡ ವಿಧಿಸ್ತಕ್ಕಂಥ ಕೆಲಸನ ನಗರಸಭೆ ವತಿಯಿಂದ ಈ ದಿನ ಮಾಡಿದ್ದೀವಿ ಸರ್. ಅದ್ರ ಜೊತೆಗೆ ಅವರಿಗೆ ಇನ್ನು ಮುಂದೆ ಇದೇ ರೀತಿ ನಡ್ಕೊಂಡ್ರೆ ಸಂಬಂಧಪಟ್ಟ ಇಲಾಖೆಗೆ ಕೂಡ ನಾವು ಪತ್ರ ವ್ಯವಹಾರ ಮಾಡಬೇಕಾಗುತ್ತೆ, ನಿಮ್ಮ ಬಾರನ್ನು ಬಂದ್ ಮಾಡಿಸ್ತಕ್ಕಂಥ ಕೆಲಸ ಮಾಡಬೇಕಾಗುತ್ತೆ. ಜೊತೆಗೆ ಅದು ರೆಸಿಡೆನ್ಷಿಯಲ್ ಏರಿಯಾ ಇದೆ, ಅಲ್ಲಿ ಸಾಕಷ್ಟು ಫ್ಯಾಮಿಲಿ ಮಕ್ಕಳು ಮರಿ ಓಡಾಡ್ತಾ ಇರ್ತವೆ. ಅಲ್ಲಿ ಡ್ರಿಂಕ್ಸ್ ಮಾಡಿದವರು ಎದುರುಗಡೆ ನಿಂತು ಬೇರೆ ಬೇರೆ ರೀತಿಯಲ್ಲಿ ಕೆಟ್ಟದಾಗಿ ನಡ್ಕೊಳ್ತಕ್ಕಂಥದ್ದೊಂದು ನಮಗೆ ಅಲ್ಲಿ ಕಂಡು ಬಂದಿದ್ದರಿಂದ ಅವ್ರಿಗೆ ಈಗಾಗಲೇ ವಾರ್ನ್ ಮಾಡಿದ್ವಿ. ಇನ್ನು ಮುಂದೆ ಇದೇ ರೀತಿ ನಡ್ಕೊಂಡ್ರೆ ಖಂಡಿತ ಬಂದ್ ಮಾಡಿಸ್ತಕ್ಕಂಥ ಕೆಲಸವನ್ನು ನಾವು ನಗರಸಭೆ ವತಿಯಿಂದ ಮಾಡ್ತೀವಿ.